ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಹತ್ರ ಒಂದು ಫ್ಯಾನ್ ಇದೆ. ಇದು ಏನಾಗಿದೆ ಅಂದರೆ ಇನ್ನೂ ನಾನು ಚೆಕ್ ಮಾಡಿಲ್ಲ. ಫಸ್ಟು ಇವಾಗ ಕೇಬಲ್ ಹಾಕಿ ಚೆಕ್ ಮಾಡೋಣ. ನೋಡಿ, ಫ್ರಂಟು ಫ್ಯಾನ್ ಇದೆ ಈ ರೀತಿ. ಮತ್ತು ಇಲ್ಲಿ ಮಿಸ್ಟ್ ಮೇಕರ್ ಬರುತ್ತೆ. ಮಿಸ್ಟ್ ಅಂದರೆ ಒಂಥರ ಹೊಗೆ ಥರ ಬರುತ್ತೆ ನೀರು ಹಾಕಿದ್ರೆ. ನೋಡಿ, ಇಲ್ಲಿ ಫಂಕ್ಷನ್ ಇದೆ. ಇದು ಫ್ಯಾನ್ ಬಟನ್ ಇದೆ. 3 ಸ್ಪೀಡು ಫ್ಯಾನ್ ಬರುತ್ತೆ. ಮತ್ತು 3 ಸ್ಪೀಡು ಮೆಶ್ ಬರುತ್ತಲ್ಲ, ಅದು ಬರುತ್ತೆ. ಮತ್ತು ಲೈಟ್ ಬರುತ್ತೆ. ಅದಾದಮೇಲೆ ಟೈಮರ್ ಬರುತ್ತೆ. 1 ಅವರ್ 2 ಅವರ್ 3 ಅವರ್ ಅಂತ ಟೈಮ್ ಬರುತ್ತೆ. ಮತ್ತು ಇದು ಬ್ಯಾಕ್ ಸೈಡ್ ನೋಡಿ ಈ ರೀತಿ ಇದೆ. ಇಲ್ಲಿ ಚಾರ್ಜಿಂಗ್ ಪಿನ್ ಬರುತ್ತೆ, ಸಿ ಟೈಪ್ ಚಾರ್ಜಿಂಗ್ ಪಿನ್ನು. ಮತ್ತು ಮೇಲ್ಗಡೆ ನೋಡಿ ಇದು ಒಂದು ಕ್ಯಾಪ್ ಬರುತ್ತೆ. ಕ್ಯಾಪ್ ಹಿಂಗೆ ಓಪನ್ ಮಾಡಿ ಇಲ್ಲಿ ನೀರು ಹಾಕಬೇಕು. ಇದು ನೋಡಿ ಮೇಲೆ ಕೆಳಗೆ ಹೋಗುತ್ತೆ. ಮತ್ತು ಇಲ್ಲಿ ಫ್ರಂಟಲ್ಲಿ ನೋಡಿ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ಪರ್ಫ್ಯೂಮ್ ಬರುತ್ತಲ್ಲ, ಸೆಂಟ್ ಎಲ್ಲ ಬರುತ್ತಲ್ಲ, ಸೆಂಟ್ ಎಲ್ಲ ಹಾಕ್ಬೋದು ಇದಕ್ಕೆ. ನೋಡಿ ಈ ರೀತಿ ಇದೆ. ಇದನ್ನ ಇವಾಗ ಕ್ಲೋಸ್ ಮಾಡೋಣ. ನೋಡಿ, ಕ್ಲೋಸ್ ಮಾಡಿ ಇವಾಗ ಫಸ್ಟ್ ಇದು ಏನು ಕಂಡೀಷನಿಗೆ ಇದೆ ಅಂತ ಚೆಕ್ ಮಾಡೋಣ. ನೋಡಿ, ಇವಾಗ ನಾನು ಇದಕ್ಕೆ ಫಸ್ಟು ಸಿ ಟೈಪ್ ಚಾರ್ಜಿಂಗ್ ಪಿನ್ನ ಹಾಕ್ತೀನಿ. ನೋಡಿ, ಇದಕ್ಕೆ ಚಾರ್ಜಿಂಗ್ ಪಿನ್ ಹಾಕಿದ ತಕ್ಷಣ ಇಲ್ಲಿ ಒಂದು RGB ಲೈಟ್ ಬರುತ್ತೆ ಇಲ್ಲಿ ಬ್ಯಾಕ್ ಸೈಡು. ಇವಾಗ ನೋಡಿ ಫಸ್ಟು ರನ್ ಆಗುತ್ತಾ ನೋಡೋಣ. ನೋಡಿ, ಫ್ಯಾನ್ ರನ್ ಆಗ್ತಾ ಇದೆ. ಫ್ಯಾನು ಕಂಪ್ಲೀಟಾಗಿ ರನ್ ಆಗ್ತಾ ಇದೆ. ನೋಡಿ, ಫಸ್ಟ್ ಸ್ಪೀಡ್ ಇದೆ. ಫಸ್ಟ್ನೇ ಸ್ಪೀಡಲ್ಲೇ ಚೆನ್ನಾಗಿ ಗಾಳಿ ಬರ್ತಾ ಇದೆ. ನೋಡಿ, ಸೆಕೆಂಡ್ ಸ್ಪೀಡು. ನೋಡಿ, ಮೂರನೇ ಸ್ಪೀಡಲ್ಲಿ ಸಕ್ಕತ್ತಾಗಿ ಬರ್ತಾ ಇದೆ. ಇವಾಗ ಇದಕ್ಕೆ ಮಿಸ್ಟ್ ಬರಬೇಕು ಅಂದರೆ ನಾವಿಲ್ಲಿ ನೀರು ಹಾಕಬೇಕು. ಫಸ್ಟ್ ನೀರು ಹಾಕಿ ಚೆಕ್ ಮಾಡೋಣ ಮಿಸ್ಟ್ ಬರುತ್ತಾ ಇಲ್ಲೋ ಅಂತ. ನೋಡಿ, ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ, ಇವಾಗ ಮಿಸ್ಟ್ ಆನ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೀರು ಬರ್ತಾ ಇದೆ ಹೊರಗಡೆ. ಈ ಲಾಸ್ಟಲ್ಲಿ ಇದು ಬರುತ್ತಲ್ಲ, ಆ ಥರದ್ದು ಒಂದು ವರ್ಕ್ ಆಗ್ತಿದೆ. ನೋಡಿ, ಎರಡನೇ ಸ್ಪೀಡ್ ಬಂದಾಗ 3 ವರ್ಕ್ ಆಗುತ್ತೆ. ನೋಡಿ ಮಿಸ್ಟ್ ಹೆಂಗೆ ಬರ್ತಾ ಇದೆ. 4ನೇದಕ್ಕೆ ಹಾಕಿದ್ರೆ 4 ಬರ್ತಾ ಇದೆ, 4 ವರ್ಕ್ ಆಗ್ತಿದೆ. ಬಟ್ ಈ ಲಾಸ್ಟಲ್ಲಿ ಲೀಕೇಜ್ ಇದೆ ಮಿಸ್ಟಲ್ಲಿ. ನೋಡಿ, ಇಲ್ಲಿ ನೋಡಿ ನೀರು ತೊಟ್ಟಿಗ್ತಾ ಇದೆ. ನೋಡಿ, ಇವಾಗ ಇದನ್ನೇನು ಮಾಡೋಣ ಅಂದರೆ ನಾವು ಪವರ್ ಆಫ್ ಮಾಡ್ಕೊಳ್ಳೋಣ. ಇದು ನೋಡಿ ಹಾಗೆ ಒಳಗೆಲ್ಲ ನೀರು ತುಂಬ್ಕೋತು. ಇವಾಗ ಇದನ್ನ ಬ್ಯಾಕ್ ಸೈಡ್ ಓಪನ್ ಮಾಡೋಣ. ಅದಕ್ಕೆ ಸ್ಮಾಲ್ ಸೈಜು ಸ್ಕ್ರೂ ಡ್ರೈವರ್ ಬೇಕಾಗುತ್ತೆ. ಸ್ಕ್ರೂ ಇದೆ ಕೆಳಗಡೆ, ಈ ಕಡೆ 4 ಸ್ಕ್ರೂ ಇದೆ. ನೋಡಿ, ಇದನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದ್ರೊಳಗೆ ನೀರು ತೋರಿಸ್ತೀನಿ. ನೋಡಿ ಇವಾಗ ಇದನ್ನ ಓಪನ್ ಮಾಡಿದ್ದೀನಿ. ನೋಡಿ, ಇದ್ರೊಳಗೆ ನೀರು ಎಷ್ಟಿದೆ ಅಂತ ತೋರಿಸ್ತೀನಿ. ನೋಡಿ, ಇದರಲ್ಲಿ ನೋಡಿ ಇಲ್ಲಿ ನೀರಿದೆ. ಮೋಸ್ಟ್ಲಿ ಈ ಕಡೆ ಲಾಸ್ಟ್ ಸ್ಕ್ರೂ ಓಪನ್ ಆಗಿಲ್ಲ ಅನಿಸುತ್ತೆ. ನೋಡಿ, ಓಪನ್ ಆಯಿತು. ನೋಡಿ, ಇದ್ರೊಳಗೆ ಎಷ್ಟು ನೀರಿದೆ ಅಂದರೆ ನೋಡಿ, ಇದು ಫ್ಯಾನ್ ಇಲ್ಲಿ ಜಾಗ ಇದೆ. ಫ್ಯಾನ್ ಇಲ್ಲಿ ಜಾಗ ಇದೆ. ನೋಡಿ, ಹಿಂಗೆ ಕುತ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ನೀರು ನೋಡಿ ಎಷ್ಟೊಂದು ತುಂಬ್ಕೊಂಡಿದೆ. ಅಲ್ಲಿ ಗ್ಯಾಪ್ ಇದೆಯಲ್ಲ, ನೀರೆಲ್ಲ ಈಚೆಗೆ ಬರ್ತಾ ಇದೆ. ಫಸ್ಟ್ ಇದಕ್ಕೆ ಏನು ಮಾಡೋಣ ಅಂದರೆ ನಾವೀಗ ಇದು ಮಿಸ್ಟ್ ಮೇಕರ್ ಇದೆಯಲ್ಲ, ನೋಡಿ ಇದು ಫ್ರೇಮು. ನೋಡಿ, ಹಿಂಗೆ ಎಲ್ಲ ಡಿವೈಡ್ ಆಗಿಬಿಡುತ್ತೆ. ನೋಡಿ, ಇದು ಫ್ಯಾನ್, ಇದು ಫ್ರೇಮ್ ಎಲ್ಲ ಡಿವೈಡ್ ಆಗುತ್ತೆ. ಸ್ಕ್ರೂಗಳಿದೆ. ಸ್ಕ್ರೂಗಳನ್ನ ಸೈಡ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದು ಮಿಸ್ಟ್ ಮೇಕರ್ ಇದೆಯಲ್ಲ, ನೋಡಿ ಇದು ಫ್ರಂಟ್ ಪೋರ್ಷನ್ನು ನೋಡಿ ಈ ರೀತಿ ಇದೆ. ಒಳಗಡೆ ನೋಡಿ ಆಲ್ರೆಡಿ ಇಲ್ಲಿ ನೀರು ಹೋಗಿ ಪ್ರಾಬ್ಲಮ್ ಆಗಿದೆ. ಸ್ಕ್ರೂಗಳನ್ನೆಲ್ಲ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಲಾಸ್ಟ್ನೇದೇ ಲೀಕ್ ಆಗ್ತಿರೋದು. ನೋಡಿ, ಇದು ಮೇಲ್ಗಡೆ ಕವರ್ ಅಷ್ಟೇ. ಇದು ನೋಡಿ, ಕವರ್ ಓಪನ್ ಆಯಿತು. ಲಾಸ್ಟ್ ಮಿಸ್ಟ್ ಇದೆಯಲ್ಲ, ಇದು ಲೀಕೇಜ್ ಬರ್ತಾ ಇರೋದು. ಇದು ಏನಕ್ಕೆ ಲೀಕೇಜ್ ಬರ್ತಾ ಇದೆ ಅಂದರೆ ಫಸ್ಟ್ ಇವಾಗ ನೀರು ಹಾಕಿ ನೋಡೋಣ. ನೀರು ಹಾಕಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಮೋಸ್ಟ್ಲಿ ಇದು ಕ್ಲೀನಾಗಿ ಕೂತಿಲ್ಲ ಅನಿಸುತ್ತೆ. ರಬ್ಬರ್ದು ಇಲ್ಲಿ ಈ ರೀತಿ ಕೂತಿದೆ ಇದು. ನೋಡಿ, ಇವಾಗ ಇದನ್ನ ಮ್ಯಾಲಿಂದ ಕುಂಡ್ರಿಸ್ಬಿಟ್ಟು ಕ್ಲೀನಾಗೆ ಟೈಟ್ ಮಾಡೋಣ ರಬ್ಬರ್ನ. ರಬ್ಬರು ಲೂಸ್ ಆಗಿದೆ. ನೋಡಿ, ಇವಾಗ ರಬ್ಬರ್ ಪರ್ಫೆಕ್ಟಾಗಿ ಕೂತಿದೆ ಟೈಟಾಗೆ. ಇವಾಗ ಇದಕ್ಕೆ ನೀರು ಹಾಕಿ ಚೆಕ್ ಮಾಡೋಣ ಯಾವ್ದಾರು ಲೀಕೇಜ್ ಇದೆ ಅಂತ. ನೋಡಿ, ಇದು ರಬ್ಬರ್ ಇದೆಯಲ್ಲ, ರಬ್ಬರ್ ಪರ್ಫೆಕ್ಟಾಗಿ ಕೂತಿದೆ. ಇವಾಗ ನೀರು ಹಾಕೋಣ. ನೀರು ಹಾಕ್ತಾಯಿದ್ದೀನಿ ಇದಕ್ಕೆ.
ನೋಡಿ ಇದು ಫುಲ್ ಟೈಟ್ ಮಾಡಬೇಕಿದು, ಹಿಂಗೆ ರಬ್ಬರು ಟೈಟ್ ಮಾಡಬೇಕು. ಟೈಟ್ ಮಾಡದೇ ಇರೋದಕ್ಕೆ ನೀರು ಬರ್ತಾಯಿದೆ ನೋಡಿ. ಇದನ್ನ ಟೈಟ್ ಮಾಡೋ ಗಂಟ ನೀರು ಲೀಕೇಜ್ ಇರುತ್ತೆ ಅನಿಸುತ್ತೆ. ಇದ್ರ ಮೇಲ್ಗಡೆ ಕವರ್ನ ಹಾಕಿ ಟೈಟ್ ಮಾಡೋಣ. ಇದು ಮೇಲ್ಗಡೆ ಕವರ್ ಇದೆಯಲ್ಲ, ಈ ಕವರ್ನ ಹಾಕಿ ಟೈಟ್ ಮಾಡೋಣ. ನೋಡಿ ಇವಾಗ ಇದನ್ನ ಕುಂಡ್ರಿಸ್ಕೊಳ್ಳೋಣ ಸ್ಕ್ರೂ ಹಾಕಿ. ಇನ್ ಕೇಸ್ ಹಂಗೆ ಲೀಕ್ ಆದರೆ ಇಲ್ಲಿ 4 ಕಡೆಯೂ ಸ್ಕ್ರೂ ಹಾಕ್ಕೊಳ್ತೀನಿ. ಇದರಷ್ಟೇ. ನೀರು ಹಾಕಿ ಚೆಕ್ ಮಾಡೋಣ. ನೋಡಿ ಇವಾಗ ಯಾವುದೂ ನೀರು ಲೀಕೇಜ್ ಇಲ್ಲ ನೋಡಿ. ಈ ಕಡೆ ಲಾಸ್ಟಲ್ಲಿ ಲೀಕೇಜ್ ಬರ್ತಿತ್ತಲ್ಲ ನೋಡಿ, ಲೀಕೇಜ್ ಇಲ್ಲ ಇವಾಗ. ಹಾಕಿದ್ದೀನಿ ಕೆಳಗಡೆ, ಬಟ್ ಇವಾಗ ಮೇಲ್ಗಡೆ ಓವರ್ಫ್ಲೋ ಆಗ್ತಾಯಿದೆ ಇದು ಮೇಲ್ಗಡೆಯಿಂದ. ನೋಡಿ ಇದು ಕೆಳಗಡೆ ಸ್ಕ್ರೂ ಹಾಕಿದ್ದೀನಲ್ಲ, ಇಲ್ಲಿ ಮೇಲ್ಗಡೆ ಲೀಕ್ ಆಗ್ತಾಯಿದೆ ನೋಡಿ. ಈ ಕಡೆ ಎಡ್ಜಲ್ಲಿ 2 ಸ್ಕ್ರೂ ಹಾಕಿಲ್ವಲ್ಲ, ಅದಕ್ಕೆ ಅಲ್ಲಿಗೆ 2 ಸ್ಕ್ರೂ ಹಾಕೋಣ. ಸ್ಕ್ರೂ ಹಾಕೊಂಡ್ಮೇಲಾದ್ರು ನಿಲ್ಲುತ್ತಾ ನೋಡೋಣ. ಅದನ್ನ ಈ ಕಡೆ ಒಂದು ಹಾಕೊಳ್ಳೋಣ. ನೋಡಿ ಪರ್ಫೆಕ್ಟಾಗೆ ಟೈಟ್ ಆಗಿದೆ. ಇವಾಗ ಒಂದು ಸತಿ ನೀರು ಹಾಕಿ ಚೆಕ್ ಮಾಡೋಣ ಲೀಕ್ ಆಗುತ್ತಾ ಏನಂತ. ನೋಡಿ ಇವಾಗ 1ರಲ್ಲಿ ಮಾತ್ರ ಬರ್ತಾ ಇರೋದು. ನೋಡಿ ಇವಾಗ 2ರಲ್ಲೂ ಬರ್ತಾಯಿದೆ. ನೋಡಿ ಇವಾಗ 4ರಲ್ಲೂ 5ರಲ್ಲೂ ಬರ್ತಾಯಿದೆ. ಇವಾಗ ಏನು ಮಾಡೋಣ ಅಂದರೆ ನೀರನ್ನ ತುಂಬ್ತಾ ಬರೋಣ, ಏನಾಗುತ್ತೆ ನೋಡೋಣ. ನೀರು ಜಾಸ್ತಿ ಹಾಕಿದ್ಮೇಲೆ ಪ್ರಾಬ್ಲಮ್ ಬರ್ತಾ ಇರೋದು ಇವು. ನೋಡಿ ಅಲ್ಲಿ ಕೆಳಗಡೆ ಒಂದು ಸ್ಕ್ರೂ ಹಾಕಿದ್ಮೇಲೆ ಏನು ಸಮಸ್ಯೆ ಆಗಲಿಲ್ಲ. ಇದನ್ನ ಫಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಇದು ಕುತ್ಕೊಳ್ಳೋಕ್ಕೆ ಒಂದು ಜಾಗ ಇದೆ ನೋಡಿ ಇಲ್ಲಿ, ಮತ್ತು ಈ ಕಡೆಯೂ ಸೇಮ್ ಹಂಗೆ ಇರುತ್ತೆ. ಈಗ ಇದನ್ನ ಸೈಡಲ್ಲಿ ವೈರಿಂಗ್ ತೊಗೊಂಡು ಈ ರೀತಿ ಕ್ಯಾಪ್ ಬರುತ್ತೆ, ಈ ಕ್ಯಾಪ್ನ ಕುಂಡ್ರಿಸ್ಕೊಳ್ಬೇಕು. ಪರ್ಫೆಕ್ಟಾಗಿ ಕೂತಿದೆ. ಇವಾಗ ಇದನ್ನ ಇನ್ನೊಂದು ಕ್ಯಾಪ್ ಬರುತ್ತೆ, ಇದನ್ನ ಈ ರೀತಿ ಕುಂಡ್ರಿಸ್ಕೊಳ್ಬೇಕು. ನೋಡಿ ಈ ರೀತಿ ಕುತ್ಕೊಳ್ಳುತ್ತೆ. ನೋಡಿ ಇವಾಗ ಇದಕ್ಕೆ ಸ್ಕ್ರೂ ಹಾಕ್ಕೊಳ್ಳೋಣ ಸುತ್ತ. ನೋಡಿ ನೋಡಿ ಇದು ಫಸ್ಟ್ನೇದು ಫ್ಯಾನು. ನೋಡಿ ಇದು 1ನೇ ಸ್ಪೀಡು, ಇದು 2ನೇ ಸ್ಪೀಡು, ಇದು 3ನೇ ಸ್ಪೀಡು. 3 ಸ್ಪೀಡ್ಗೂ 3 ಲೈಟ್ ಇಂಡಿಕೇಟ್ ಬರುತ್ತೆ. ನೋಡಿ ಇದು ಬಂದು ಮಿಸ್ಟು. ನೋಡಿ ಫಸ್ಟ್ನೇದು, ನೋಡಿ ಇದು 2ನೇದು, ನೋಡಿ ಇದು 3ನೇದು. ಪ್ರಾಪರಾಗಿ ವರ್ಕಿಂಗ್ ಆಗ್ತಾಯಿದೆ ನೋಡಿ. 4ರಲ್ಲೂ 5ರಲ್ಲೂ ಬರ್ತಾಯಿದೆ ಮಿಸ್ಟು. ಮತ್ತು ಇದು ಲೈಟು ಒಳಗಡೆ ಕಾಣಿಸುತ್ತೆ, ಇದು ನಿಮಗೆ ಹೊರಗಡೆ ಕಾಣಿಸಲ್ಲ, RGB ಲೈಟು. ಓಕೆನಾ. ಅದಾದಮೇಲೆ ಇದು ಟೈಮಿಂಗು ನೋಡಿ ಹಿಂಗೆ ಆಗ್ತಾಯಿದೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇದಕ್ಕೆ ಮೇಲ್ಗಡೆ ಒಂದು ಕ್ಯಾಪ್ ಬರುತ್ತೆ.